ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಟಿಎಂಸಿ ಅಧ್ಯಕ್ಷ ಸ್ಥಾನದಿಂದ ಇದೀಗ ಮಮತಾ ಬ್ಯಾನರ್ಜಿ ಅವರನ್ನ ವಜಾ ಮಾಡಲಾಗಿದೆ. ಹೌದು, ಪಶ್ಚಿಮ ಬಂಗಾಳದ ಸ್ಟ್ರಾಂಗ್ ಲೇಡಿ ಆಗಿದ್ದಂತಹ ಮಮತಾ ಬ್ಯಾನರ್ಜಿಗೆ ಇದೇನಾಯ್ತು ಅನ್ನುವಂತಹ ಪ್ರಶ್ನೆ ಉಂಟಾಗುವುದಂತೂ ಸರ್ವೇ ಸಾಮಾನ್ಯ. ಇನ್ನು ರಾಜಕೀಯವನ್ನ ನೋಡೋದಾದ್ರೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಒಂದು ರೀತಿ ಆಘಾತಕಾರಿ ಬೆಳವಣಿಗೆ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ರೀತಿ ಬಂಗಾಳದ ರಾಜಕೀಯದಲ್ಲಿ ಭಾರಿ ಆಲೆಕಲ್ಲು ಮಳೆ ಸುರಿದಂತೆ ಆಗಿದೆ. ಯಾಕೆ ಅಂತ ಅಂದ್ರೆ ಇತ್ತೀಚಿನ ಚುನಾವಣೆಯಲ್ಲಿ ಬಿಜೆಪಿ ಎದುರು ಸೋಲುಗೊಂಡಿರುವಂತಹ ತೃಣಮೂಲ ಕಾಂಗ್ರೆಸ್ ಪಕ್ಷದ ಒಳಗೆ ಒಂದ್ ರೀತಿ ಹೊಗೆ ಆಡ್ತಾ ಇದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಆಂತರಿಕ ಕಲಹವೂ ಸಹ ಈಗ ಸ್ಫೋಟಗೊಂಡಿದ್ದು, ಬಂಡಾಯ ನಾಯಕರು ಸಹ ಒಂದ್ ರೀತಿ ದೀರ್ಘಕಾಲದ ಮುಖ್ಯಸ್ಥೆ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಇದೀಗ ವಜಾಗೊಳಿಸಿದ್ದಾರೆ. ಇದರ ಜೊತೆಗೆ ಮಮತಾ ಅವರ ಸಹೋದರ ಸಂಬಂಧಿ ಹಾಗೂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಸಹ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಇನ್ನು ಕೋಲ್ಕತ್ತಾದ ನೋ ಟೌನ್ ನಲ್ಲಿರುವಂತಹ ಪಂಚತಾರಾ ಹೋಟೆಲ್ನಲ್ಲಿ ನಡೆದಂತಹ ಬಂಡಾಯ ಬಣದ ತರಾತುರಿಯ ವಿಶೇಷ ಸಭೆಯಲ್ಲಿ ಈ ಐತಿಹಾಸಿಕ ಮತ್ತು ಆಘಾತಕಾರಿ ನಿರ್ಧಾರಗಳು ಹೊರಬಿದ್ದಿದ್ವು. ಋತು ಬ್ಯಾನರ್ಜಿ ನೇತೃತ್ವದ ಬಂಡಾಯ ಶಿಬಿರವು ಸಹ ಮಮತಾ ಬ್ಯಾನರ್ಜಿ ಅವರನ್ನ ಹುದ್ದೆಯಿಂದ ತೆಗೆದುಹಾಕಿ ಮಾಜಿ ಸಚಿವ ಹಾಗೂ ಹಿರಿಯ ಶಾಸಕ ಅರೂಪ್ ರಾಯ್ ಅವರನ್ನ ಟಿಎಂಸಿಯ ಹೊಸ ಅಖಿಲ ಭಾರತ ಅಧ್ಯಕ್ಷರನ್ನಾಗಿ ಇದೀಗ ಘೋಷಣೆ ಮಾಡಿರುವಂತದ್ದು. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಅವರ ಕಾರ್ಯವೈಖರಿ ವಿರುದ್ಧ ಇದೀಗ ಅಸಮಾಧಾನಗೊಂಡಂತಹ ಬಂಡಾಯ ನಾಯಕರು ಅವರನ್ನು ಸಹ ಪಕ್ಷದಿಂದ ಅಮಾನತುಗೊಳಿಸುವಂತಹ ನಿರ್ಣಯಕ್ಕೆ ಇದೀಗ ತೆಗೆದುಕೊಂಡು ಇದೀಗ ಸಹಿಯನ್ನ ಹಾಕಿದ್ದಾರೆ. ಒಟ್ಟಾರೆಯಾಗಿ ಪಕ್ಷದ ಸಂಘಟನೆಯಲ್ಲಿ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳನ್ನ ಮರಳಿ ತರಲು 20 ಸದಸ್ಯರ ಹೊಸ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನ ಇದೀಗ ರಚಿಸಲಾಗ್ತಾ ಇದೆ. ಇದರಲ್ಲಿ ಹಿರಿಯ ನಾಯಕ ಫರದ್ ಹಕೀಂ ಸೇರಿದಂತೆ 12 ಪ್ರಮುಖ ನಾಯಕರನ್ನ ಸೇರಿಸಿಕೊಳ್ಳಲಾಗ್ತಾ ಇರುವಂತದ್ದು. ವಿಧಾನಸಭೆಯಲ್ಲಿ ಬಜೆಟ್ ಮಂಡನೆ ಆದಂತಹ ತಕ್ಷಣವೇ ಒಂದು ರೀತಿ ಬಂಡಾಯ ನಾಯಕರು ರಹಸ್ಯ ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾದಂತಹ ಋತು ಬ್ಯಾನರ್ಜಿ, ಅದೇ ರೀತಿಯಾಗಿ ಫರಾದ್ ಹಕೀಂ, ಅರೂಪ್ ರಾಯ್, ಜವಾದ್ ಖಾನ್ ಮತ್ತು ರತಿನ್ ಘೋಷ್ ಸೇರಿದಂತೆ ಹಲವು ಶಾಸಕರು ಮತ್ತು ಮುಖಂಡರು ಇದೀಗ ಭಾಗವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ತಾವುಗಳೇ ಅಸಲಿ ತೃಣಮೂಲ ಕಾಂಗ್ರೆಸ್ ಅಂತ ಇದೀಗ ಬಣ ಹೇಳ್ಕೊಂಡಿರುವಂತದ್ದು. ಇನ್ನು ಪಕ್ಷದ ಮೇಲೆ ಸಂಪೂರ್ಣ ಹಿಡಿತ ಹೊಂದಿದಂತಹ ಮಮತಾ ಬ್ಯಾನರ್ಜಿ ಅವರನ್ನೇ ಇದೀಗ ಕುರ್ಚಿಯಿಂದ ಇಳಿಸಿರುವಂತಹ ಈ ನಡೆ ಇಡೀ ದೇಶದ ರಾಜಕೀಯ ವಲಯವನ್ನ ಬೆಚ್ಚಿ ಬೀಳಿಸಿದೆ. ಆದ್ರೆ ಈ ಬಾರಿ ಬಂಡಾಯದ ಕುರಿತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆಗ್ಲಿ ಅಥವಾ ಅವರ ಅಧಿಕೃತ ಟಿಎಂಸಿ ನಾಯಕತ್ವ ಆಗ್ಲಿ ತಕ್ಷಣಕ್ಕೆ ಯಾವುದೇ ರೀತಿಯ ಔಪಚಾರಿಕ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಮುಂಬರುವಂತಹ ದಿನಗಳಲ್ಲಿ ಈ ಆಂತರಿಕ ಯುದ್ಧವು ಕೋರ್ಟ್ ಮೆಟ್ಟಿಲೇರುವಂತಹ ಅಥವಾ ಮಮತಾ ಬ್ಯಾನರ್ಜಿ ಅವರ ಸರ್ಕಾರಕ್ಕೆ ಕಂಟಕ ತರುವಂತಹ ಸಾಧ್ಯತೆಗಳಿದ್ದು, ಪಶ್ಚಿಮ ಬಂಗಾಳದ ರಾಜಕೀಯ ಭವಿಷ್ಯ ತೀವ್ರ ಕುತೂಹಲಕ್ಕೆ ಒಂದು ಕಡೆ ಕಾರಣ ಆಗಿದೆ. ಇನ್ನು ಟಿಎಂಸಿ ಬಂಡಾಯ ನಾಯಕರು ದೀರ್ಘಕಾಲದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಅವರನ್ನ ಹುದ್ದೆಯಿಂದ ವಜಾಗೊಳಿಸಿರುವಂತದ್ದು. ಅವರ ಸಹೋದರ ಸಂಬಂಧಿಯಾಗಿದ್ದಂತಹ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಇನ್ನು ಇವರ ಸ್ಥಾನಕ್ಕೆ ಅರೂಪ್ ರಾಯ್ ಅವರನ್ನ ಟಿಎಂಸಿಯ ಹೊಸ ಅಖಿಲ ಭಾರತ ಅಧ್ಯಕ್ಷರನ್ನಾಗಿ ಇದೀಗ ಘೋಷಿಸಲಾಗಿರುವಂತದ್ದು. ಇನ್ನು ಇವೆಲ್ಲವೂ ಸಹ ಋತು ಬ್ಯಾನರ್ಜಿ ನೇತೃತ್ವದಲ್ಲಿ ನಡೆದಂತಹ ವಿಶೇಷವಾದಂತಹ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಆಂತರಿಕ ಕಲಹ ಎಲ್ಲೋ ಒಂದ್ ಕಡೆ ಪಶ್ಚಿಮ ಬಂಗಾಳದ ರಾಜಕೀಯ ಭವಿಷ್ಯವನ್ನ ತೀವ್ರ ಕುತೂಹಲಕ್ಕೆ ಒಳಮಾಡ್ತಾ ಇದೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಇದೀಗ ಟಿಎಂಸಿಯ ಅಧ್ಯಕ್ಷದಿಂದ ಇದೀಗ ಮಮತಾ ಬ್ಯಾನರ್ಜಿ ಅವರನ್ನ ವಜಾಗೊಳಿಸಲಾಗಿರುವಂತದ್ದು. ಮುಂಬರುವಂತಹ ದಿನದಲ್ಲಿ ಇದರ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ, ಯಾವ ರೀತಿ ನಡೆಯನ್ನ ನಡೆಸ್ತಾರೆ, ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.